ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದೆಮ್ಮೊಮ್ಮಂಗೆ ಕೊಡಲು ಸಿಹಿಯಹುದೆ ಹೃದಯ ಒಳಿತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. 863ನೇ ಕಗ್ಗ ಇದು. ಒಬ್ಬ ಕುರುಡಿ ಮುದುಕಿ ಹೊಂಗೆಕಾಯಿನ ಬಾದಾಮಿ ಅಂತ ತಿಳ್ಕೊಂಡು ತನ್ನ ಮೊಮ್ಮಗಂಗೆ ಬಾದಾಮಿ ತಗೊಮ್ಮ ಅಂತ ಕೊಟ್ಲಂತೆ. ಆಕೆಯ ಮನಸ್ಸಿನಲ್ಲಿ ತನ್ನ ಮೊಮ್ಮಗನಿಗೆ ಒಳ್ಳೆಯದೊಂದು ಪದಾರ್ಥ ಕೊಡ್ತಿದ್ದೀನಿ ಅನ್ನೋ ಇಂಟೆನ್ಷನ್ ಇತ್ತು. ಇಂಟೆನ್ಷನ್ ವಾಸ್ ರೈಟ್. ಆದರೆ ಹಾಗಿದ್ದ ಮಾತ್ರಕ್ಕೆ ಆ ಮಗು ತಿಂದರೆ ಅದು ಬಾದಾಮಿ ಸ್ವಾದ ಇರುತ್ತೆ ಇರಲ್ಲ, ಹೊಂಗೆಯ ಕಹಿನೇ ಇರುತ್ತೆ ಅದು. ಹೃದಯ ಒಳಿತಾದೊಡೆ, ಮನಸ್ಸು ಒಳ್ಳೆಯದಾದರೆ ಏನು, ಇಂಟೆನ್ಷನ್ ಒಳ್ಳೆಯದಾಗಿದ್ದರೆ ಏನು, ತಿಳಿವಿಹುದೆ ಜಾಣಿಹುದೆ. ನಾವೆಲ್ಲ ಏನು ಅಂದ್ಕೊಳ್ತೀವಿ, ಕೊಡೋ ಮನಸ್ಸಿದ್ರೆ ಸಾಕು, ಕೊಟ್ಟರೆ ಸಾಕು, ಆ ಮನಸ್ಸೇ ಮುಖ್ಯ ಅಂತ ಅಂದ್ಕೊಳ್ತೀವಿ. ನೋಡಿ ಎಷ್ಟು ವಿಭಿನ್ನವಾದ ಚಿತ್ರನ ಕಟ್ಕೊಡ್ತಾರೆ DVG. ಅಷ್ಟು ಸಾಲದು. ಕೊಡುವವನಿಗೆ ಬರೀ ಕೊಡುವ ಹೃದಯ ಒಂದಿದ್ರೆ ಸಾಲದು, ಏನನ್ನು ಕೊಡ್ತಿದ್ದೀನಿ ಅನ್ನುವುದರ ವಿವೇಚನೆ ಇರಬೇಕು. ನಾನು ಕೊಟ್ಟ ಪದಾರ್ಥ ಅಥವಾ ನಾನು ಕೊಟ್ಟ ಸೇವೆ ಎದುರಿನವರಿಗೆ ಉಪಯೋಗಕ್ಕೆ ಬರುತ್ತಾ, ಅದವರ ಜೀವನಕ್ಕೆ ಅನುಕೂಲ ಆಗುತ್ತಾ ಅನ್ನೋದರ ಪ್ರಜ್ಞೆ ಕೂಡ ಕೊಡುವವರಿಗೆ ಇರಬೇಕು, ತಿಳಿವಿರಬೇಕು, ಜಾಣಿರಬೇಕು. ಅದೊಂದು ಕಥೆ ಇದೆ. ಮಹಾಪ್ರಭು ರಥದಲ್ಲಿ ಹೋಗ್ತಾ ಇದ್ದಂತೆ ರಸ್ತೆ ಬದಿಲಿ ಏನೋ ಕೆಲಸ ನಡೀತಾ ಇತ್ತು. ಮಿಕ್ಕವರೆಲ್ಲ ರಾಜರು ಬಂದರು, ರಾಜ ಬಂದ ಅಂತ ಎಲ್ಲ ಕೈ ಮುಕ್ಕೊಂಡು ರಾಜನ ಅವನ ರಥನ ಕುದುರೆಗಳ ವೈಭವನ ನೋಡ್ತಾ ನಿಂತ್ಕೊಂಡ್ರಂತೆ. ಒಬ್ಬ ಕೆಲಸದವನು ಮಾತ್ರ, ಕೂಲಿ ಕೆಲಸದವನು ಮಾತ್ರ ರಾಜನ ನೋಡಿದೆ, ಅವನ ಕೆಲಸದಲ್ಲೇ ಅವನು ಮಗ್ನನಾಗಿದ್ದಂತೆ. ಸೊ ರಾಜಂಗೆ ಅದನ್ನು ನೋಡಿ ಒಂಥರ ಖುಷಿ ಆಯಿತು. ಸುಮ್ಮನೆ ನನ್ನನ್ನು ನೋಡ್ತಾ ಟೈಮ್ ವೇಸ್ಟ್ ಮಾಡಿದೆ, ಅವನು ತನ್ನ ಕೆಲಸ ಅಂತ ತಾನು ಮಾಡ್ತಿದ್ದಾನೆ ಅಂತ ಖುಷಿಯಾಗಿ ರಥ ನಿಲ್ಲಿಸಿ ಅವನನ್ನು ಕರೆದನಂತೆ. ನಿನ್ನ ತಾದಾತ್ಮ್ಯ ನಾನು ಮೆಚ್ಚಿದೆ, ನಾನು ಬಂದೆ ಅಂದರೂ ತಿರುಗಿ ನನ್ನನ್ನು ನೋಡಿದೆ, ನಿನ್ನ ಕೆಲಸನೇ ನೀನು ಮಾಡ್ಕೊಳ್ತಾ ಇದೆಯಲ್ಲ, ವೆರಿ ಗುಡ್ ಅಂದ್ಬಿಟ್ಟು ತನ್ನ ಕೊರಳಲ್ಲಿದ್ದ ಒಂದು ಅಂಗೈ ಅಗಲದ ಪಚ್ಚೆ ಹಾರವನ್ನು ತೆಗೆದು ಅವನಿಗೆ ಕೊಟ್ಟನಂತೆ. ಅದೇ ದಿನ ರಾತ್ರಿ ಆ ಪಚ್ಚೆ ಹಾರದ ಆಸೆಗೆ ಯಾರೋ ಅವನನ್ನು ಹೊಡೆದು ಆ ಹಾರ ಕಿತ್ಕೊಂಡು ಹೋದ್ರಂತೆ. ಒಬ್ಬ ಕೂಲಿ ಕೆಲಸದವನಿಗೆ, ಒಂದು ಮುರುಕಲು ಇರ್ತಕ್ಕಂತಹ ಒಬ್ಬ ಬಡವನಿಗೆ ಅಂಗೈ ಅಗಲದ ಪಚ್ಚೆ ಹಾರ, ಈಸ್ ಇಟ್ ರೆಲೆವೆಂಟ್? ಆ ಕೊಡುವ ಪ್ರಕ್ರಿಯೆಯಲ್ಲಿ ನಾವು ಯಾರಿಗೆ ಕೊಡ್ತಿದ್ವಿ, ರಾಜನ ಇಂಟೆನ್ಷನ್ ಅವನಿಗೆ ಕೊಡಬೇಕು, ಅವನನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದೇ ಆಗಿತ್ತು. ಆದರೆ ಆ ಕೊಡುಗೆಯಿಂದ ನನಗೇನಾದರೂ ವ್ಯಾಲ್ಯೂ ಅಡಿಷನ್ ಆಯಿತಾ, ನಾನು ಯಾರಿಗೆ ಕೊಡ್ತಿದ್ದೀನಿ ಅವರಿಗೇನಾದರೂ ವ್ಯಾಲ್ಯೂ ಅಡಿಷನ್ ಆಯಿತಾ, ಅದರಿಂದ ಅವ್ರಿಗೆ ಅನುಕೂಲ ಆಯಿತಾ, ಅಥವಾ ಅದನ್ನೇ ಇಟ್ಕೊಳ್ಳೋದೇ ಒಂದು ಕೆಲಸ ಆಗೋಯ್ತಾ? ಇದನ್ನು ನಾವು ಯೋಚಿಸಬೇಕು. ಸುಧೆ ಬಂದೆ ಸುಲಭದಲ್ಲಿ ಅಂತ ಇದಕ್ಕೊಂದು ಮೆಟಫರ್ ಇಟ್ಟು ಅದನ್ನೆಲ್ಲ ಸೇರಿಸಿ ಒಂದು ಹೋಲಿಕೆ ಕೊಟ್ಟು DVG ಮುಗಿಸ್ತಾರೆ. ಅಮೃತ ಮಥನದ ಸಮಯದಲ್ಲಿ ಹಲ ಬಂತು, ಲಕ್ಷ್ಮಿ ಬಂದ್ಲು, ಇನ್ನೊಂದು ಬಂತು, ಎರಡೂ ಕಡಿಯೋರು ಕಡಿದು ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅವರಿಬ್ಬರಿಗೂ ಬೇಕಾದ್ದು ಬಂತು. ಹಾಗೆ ಸುಲಭಕ್ಕೆ ಏನೂ ದಕ್ಕೋದಿಲ್ಲ. ಯಾರಿಗಾದರೂ ಕೊಡೋದಾದರೆ, ಯಾರಿಗಾದರೂ ಉಪಕಾರ ಮಾಡ್ತೀವಿ ಅಂತ ನಾವು ಹೋಗೋದಾದರೆ ಅದರಿಂದ ಉಪಕಾರ ಪಡೆದವರಿಗೆ ಎಷ್ಟು ಅನುಕೂಲ ಇದೆ ಅನ್ನುವ ವಿವೇಚನೆ ಇಲ್ಲದೆ ನಾವು ಮಾಡೋ ಕೆಲಸ ಇನ್ನೊಬ್ಬರಿಗೆ ತೊಂದರೆಯನ್ನೇ ಉಂಟು ಮಾಡುತ್ತೆ. ಹಾಗಾಗಿ ಕೇವಲ ಹೃದಯದಲ್ಲಿ ಒಳಿತಿದ್ರೆ ಸಾಲದು, ಸುತ್ತಮುತ್ತ ನೋಡುವ ಜನರ ಅಗತ್ಯ ಅನಗತ್ಯವಾದ್ದು ಏನು ಅಂತ ತಿಳ್ಕೊಳ್ಳುವಂತಹ ವಿವೇಚನೆ ನಮ್ಮಲ್ಲಿರಬೇಕು, ಅದರ ಅರಿವು ನಮ್ಮಲ್ಲಿರಬೇಕು. ನೆಕ್ಸ್ಟ್ ಟೈಮ್ ನಾವು ಯಾರಿಗಾದರೂ ಏನನ್ನಾದರೂ ಗಿಫ್ಟ್ ಕೊಡುವಾಗ ಕೆಲವು ನಿಮಿಷಗಳ ಯೋಚನೆ ನಮಗೆ ಸಾಕಾಗುತ್ತೆ. ನಾವು ಪಡ್ಕೊಂಡ ಗಿಫ್ಟು ಆಹಾ ಇಂಥವ್ರು ಇಂಥದ್ದನ್ನು ಕೊಟ್ಟರು ಅಂತ ನೆನಪಿಟ್ಕೊಳ್ಳೋ ಹಾಗೆ ಮಾಡುತ್ತೆ, ಅದನ್ನು ಬಳಸೋ ಹಾಗೆ ಮಾಡುತ್ತೆ. ಪ್ರತಿ ಬಾರಿ ಆ ವಸ್ತುವನ್ನು ಬಳಸಿದಾಗಲೂ ನಮ್ಮ ನೆನಪು ಅವರಿಗೆ ಆಗುತ್ತೆ. ಇಷ್ಟೆಲ್ಲವನ್ನು ಒಂದು ಕೊಡುವಿಕೆ ಮಾಡುತ್ತೆ. ಸೊ ಇನ್ನೊಬ್ಬರಿಗೆ ಏನನ್ನಾದರೂ ಕೊಡುವಾಗ, ಗಿಫ್ಟ್ ಅನ್ನೋದು ಸುಮ್ಮನೆ ಇನ್ಸಿಡೆಂಟಲ್ ಆಗಿ ಹೇಳಿದೆ, ಸಹಾಯವಾಗಿಯೋ ಇನ್ನೊಬ್ಬರಿಗೆ ಏನನ್ನೋ ಒಂದು ಕೊಡುವಾಗ ನಾವು ಮಾತ್ರ ದೊಡ್ಡವರಾದರೆ ಸಾಲದು, ಕೊಟ್ಟವರಿಗೆ ಅದರ ಉಪಯೋಗ ಇರಬೇಕು ಅನ್ನುವ ಯೋಚನೆಯನ್ನು ಜೊತೆಗಿಟ್ಟುಕೊಂಡು ಕೊಡುವಿಕೆಯನ್ನು ಮೈಗೂಡಿಸ್ಕೊಂಡ್ರೆ ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.